ನಾಯಕ ತಾನು ಲೀಡರ್ ಅಂತ ಹೇಳಿ ಅದು ಪ್ರೂವ್ ಮಾಡ್ಬೇಕಲ್ಲ ಸರ್, ಏನೇನು ಕ್ಯಾರೆಕ್ಟರ್ ಅದು ಹೇಗೆ ಬಿಹೇವಿಯರ್ ಮಾಡುತ್ತೆ ಅಂತ? ಒಂದು 3-4 ಥರ ಬಿಹೇವಿಯರ್ ಮಾಡುತ್ತದು. ಫಸ್ಟ್ ನೀವು ಬೆಳಗ್ಗೆ ಎದ್ದು ನೋಡ್ಬೋದು ಈ ಕಾಡುಗಳಲ್ಲಿ ಕೋತಿ ಇರೋಂಥ ಇದನ್ನ ನೀವು ಫಾಲೋ ಮಾಡ್ತಾ ಹೋದ್ರೆ ಅಥವಾ ಕೂತ್ಕೊಂಡು ಸುಮ್ಮನೆ ಜಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ರೆ ನೋಡ್ಬೋದು. ಫಸ್ಟ್ ಹೋಗಿ ಏನಾಗುತ್ತೆ, ಒಂದು 5:30, 6 ಗಂಟೆ 6:30 ಟೈಮಲ್ಲಿ ಆಲ್ಫಾ ಹೋಗಿ ತುಂಬ ದೊಡ್ಡ ಮರದಲ್ಲಿ ಮೇಲೆ ಹೋಗಿ ನಿಲ್ತಾನೆ. ಓಕೆ, ಮರಗಳನ್ನ ಅಳ್ಳಾಡಿಸ್ತಾನೆ, ಸೌಂಡ್ ಮಾಡ್ತಾನೆ, ಪೂಫಿಂಗ್ ಕಾಲ್ ಅಂತ ಹೇಳ್ತೀವಿ, ಸೌಂಡ್ ಮಾಡ್ತಾನೆ, ಜೋರಾಗಿ ಕಾಲ್ ಕೊಡ್ತಾನೆ, ಇನ್ನು ಮರಗಳನ್ನ ಅಲ್ಲಾಡಿಸ್ತಾನೆ. ಎಲ್ಲರನ್ನೂ ಅಲರ್ಟ್ ಮಾಡ್ತಿರೋದೊಂದು, ಇನ್ನು ನಾನೇ ಲೀಡರ್ ಇದ್ದೀನಿ, ಇನ್ನು ನಾನೇ ಆಲ್ಫಾ, ಇಲ್ಲಿ ಇವೆಲ್ಲ ನನ್ನ ಕಂಟ್ರೋಲಲ್ಲಿ ಇದ್ದೀರಾ ಅಂತ ಒಂದು ಮೆಸೇಜ್ ಕೊಡ್ತಾನೆ. ಇನ್ನೊಂದು ಡೆಂಟಲ್ ಡಿಸ್ಪ್ಲೇ ಅಂತ ಹೇಳ್ತೀವಿ, ತುಂಬ ಸ್ಟ್ರಾಂಗ್ ಡೆಂಟಲ್ ಕೆನಾನ್ಸು ಇಷ್ಟು ಉದ್ದ ಇರುತ್ತೆ, ಅದನ್ನು ಡಿಸ್ಪ್ಲೇ ಮಾಡುತ್ತೆ ಬೇರೆ ಇದಕ್ಕೆ. ಮತ್ತೆ ಬಾಡಿ ಸೈಜ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿರುತ್ತೆ ಬಾಡಿನ, ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿರ್ತದೆ ಆಲ್ಫಾ. ನಾವು ಸುಮ್ಮನೆ ರಾಜ ಅಂತ ಹೇಳಲ್ಲ, ರಾಜರು ಹೆಂಗೆ ಅಲಂಕಾರ ಮಾಡ್ಕೊಂಡಿರ್ತಾರೆ ಅದೇ ಥರ ಇವನು ಬ್ಯೂಟಿಫುಲ್ ಆಗಿ ನೋಡಲಿಕ್ಕೆ ಸಿಗ್ತಾನೆ. ಮತ್ತು ಸ್ಕಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಬಾಡಿ ಡೆವಲಪ್ಮೆಂಟ್ ಆಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇವನಿಗೆ ಫಸ್ಟ್ ಪ್ರಿಫರೆನ್ಸ್ ಗ್ರೂಮಿಂಗ್ ಆಗಲಿ, ಫುಡ್ ಆಗಲಿ ಎಲ್ಲ ಇವನಿಗೆ ಫಸ್ಟ್ ಪ್ರಿಫರೆನ್ಸ್. ಮತ್ತು ಆಲ್ಫಾ ಸುಮ್ಮನೆ ಇವೆಲ್ಲ ರಾಜ ಇದನ್ನ ತಂತ್ರ ಮಾಡ್ತಾನೆ ಅನ್ನೋದಲ್ಲ, ರಾಜನಾಗಿ ಸುಮ್ಮನೆ ಕೂರ್ತಾನೆ ಅಂತಲ್ಲ, ಇವನು ಎಂಟೈರ್ ಟ್ರೂಪ್ನ ಪ್ರೊಟೆಕ್ಟ್ ಮಾಡ್ತಾನೆ. ಅದಕ್ಕೆ ಅವ್ನು ರಾಜ ಅನ್ನಿಸ್ಕೊಳ್ಳೋದು. ಏನೇ ಥ್ರೆಟ್ಗಳು ಬಂದ್ರು ಹೇಗೆ ಸರ್, ಹೇಗೆ ನೀವು ಆಫ್ರಿಕಾದಲ್ಲಿ ಬಬೂನ್ಸ್ಗಳೆಲ್ಲ ನೋಡಿರ್ತೀರಾ, ಅದೇ ತರ ನಮ್ಮಲ್ಲೂ ಅಷ್ಟೇ ಈ ಬಾನೆಟ್ ಮಕ್ಯಾಕ್ಸ್ಗಳು, ರಿಸಿಸ್ ಮಕ್ಯಾಕ್ಸ್ಗಳು, ಏನಾರು ಥ್ರೆಟ್ ಬಂತು, ಯಾರು ನಿಮ್ಮನ್ನ ನೀವೇ ಬೆದರ್ಸಕ್ ಹೋಗಿ ಫಸ್ಟ್ ಬಂದು ನಿಲ್ಲೋದೇ ಆಲ್ಫಾ. ಅವ್ನು ಸ್ವಲ್ಪ ಕಮ್ಯುನಿಕೇಶನ್ ಆಯ್ತು ಅಂದ್ರೆ ಫಸ್ಟ್ ಬಂದು ನಿಲ್ಲೋದು ಅವನು ನಿಲ್ತಾನೆ. ಬಂದು ಯಾವ್ದಾರ ಮರಿ ಕಿರ್ಚ್ಕತಾ ಇದೆ, ಪ್ರಕೃತಿಯ ಕೊಡುಗೆ, ಆಯುರ್ವೇದ ಗಿಡ ಮೂಲಿಕೆಗಳ ಶಕ್ತಿ, ಅತ್ಯಾಧುನಿಕ ತಂತ್ರಜ್ಞಾನ, ಪಾರಂಪರಿಕ ವೈದ್ಯರು ಹಾಗೂ ವಿಜ್ಞಾನಿಗಳ ಸಂಯೋಜನೆಯಿಂದ ತಯಾರಾದ ಅಮೃತ್ ನೋನಿ ಆರ್ಥೋಪ್ಲಸ್ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವಿಗೆ ಹೆಚ್ಚು ಪರಿಣಾಮಕಾರಿ ದಿವ್ಯೌಷಧವಾಗಿದೆ. ಇಂದು ಲಕ್ಷಾಂತರ ಜನರು ಆರ್ಥೋಪ್ಲಸ್ ಬಳಸಿ ನೋವು ರಹಿತ ಜೀವನವನ್ನ ನಡೆಸುತ್ತಿದ್ದಾರೆ. ಅಳ್ತಾ ಇದೆ ಅಥವಾ ಇನ್ನೊಂದು ಯಾವ್ದೋ ಫೀಮೇಲಿಗೆ ಥ್ರೆಟ್ ಇದೆ, ಇನ್ನೊಂದು ಯಾವ್ದೋ ಗ್ರೂಪಿಂದ ಬೇರೆ ಬಂದ್ಬಿಟ್ಟ ಇನ್ನೊಬ್ಬ, ಫಸ್ಟ್ ಹೋಗಿ ಇವನೇ ಅವನ್ನ ಅಟ್ಯಾಕ್ ಮಾಡೋದು. ಇವನು ಫಸ್ಟ್ ಗಾರ್ಡ್ ಮಾಡ್ತಾನೆ, ತನ್ನ ಟ್ರೂಪ್ನ ಗಾರ್ಡ್ ಮಾಡ್ತಾನೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಲ್ಫಾ ರೋಲ್ ತುಂಬ ಇಂಪಾರ್ಟೆಂಟ್ ಇದೆ. ಮತ್ತು ಏನೇ ಥ್ರೆಟ್ ಇದ್ರೂ ಅಸೆಸ್ ಮಾಡ್ತಾನೆ, ಮೇಲೆ ಇರ್ತಾನೆ ಯಾವಾಗಲೂ ಅಲ್ಲ, ವಾಚ್ ಆ್ಯಂಡ್ ವಾರ್ಡ್ ಮಾಡ್ತಿರ್ತಾನೆ. ಏನಾದ್ರು ಪ್ರಾಬ್ಲಮ್ ಇದೆಯಾ ಎಲ್ಲ ನೋಡ್ತಿರ್ತಾನೆ. ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಇಮಿಡಿಯೇಟ್ ಅಲರ್ಟ್ ಕಾಲ್ ಕೊಡ್ತವೆ, ಎಲ್ಲರೂ ಮರ ಹತ್ತು ಬಿಡ್ತವೆ. ಇದೆಲ್ಲ ಆಗೋಂಥದ್ದು. ಇನ್ನೊಂದು ಏನಂತಾರೆ ಮಾಬಿಂಗ್ ಅಂತ ಹೇಳ್ತೀವಿ. ಮಾಬ್ ಅಂದರೆ ಎಲ್ಲ ಗುಂಪು ಕಟ್ಕೊಂಡು ಹೋಗಿ ಅಟ್ಯಾಕ್ ಮಾಡ್ತವೆ ಇವನ ಸಮ್ಮುಖದಲ್ಲಿ. ಇದೆಲ್ಲ ಆಲ್ಫಾದು ಒಂದು ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ಗಳು. ಸರ್, ನಾವು ಆನೆಗಳ ಬಗ್ಗೆ ನೋಡಬೇಕಾದ್ರೂ ಸೋಷಿಯಲ್ ಆರ್ಗನೈಸೇಷನ್ ಹೇಗಿತ್ತು ಅಂತ. ನಾವು ಕೋತಿಗಳ ವಿಚಾರಕ್ಕೆ ಬಂದಾಗ ಯಾವಾಗಲೂ ಕೂಡ ಗುಂಪಲ್ಲಿ ಇರೋದನ್ನೇ ನೋಡಿದ್ವಿ. ಒಂಟಿಯಾಗಿ ಎಲ್ಲೋ ಸಾಲಿಟ್ರಿ ಹುಲಿ ಥರ ಇರಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅವುಗಳ ಒಂದು ಕೋಆರ್ಡಿನೇಷನ್ ಇಂಪಾರ್ಟೆನ್ಸ್ ಹೇಗಿರುತ್ತೆ, ಹೇಗೆ ಫ್ಯಾಮಿಲಿ ಎಲ್ಲ? ಆನೆಗಳಲ್ಲಿ ನಾವು ನೆನ್ನೆ ಹೇಳ್ದಾಗೆ, ಆನೆಗಳಲ್ಲಿ ನಾವು ಮ್ಯಾಟ್ರಿಯಾರ್ಕಲ್ ಸೊಸೈಟಿ ಅಂತ ಹೇಳ್ತೀವಿ. ಯಾರು ಲೇಡಿ ಬಾಸ್ ಇರ್ತಾರೆ, ಯಾರು ಸೀನಿಯರ್ ಇರ್ತಾರೆ, ಅವರು ಆ ಗ್ರೂಪ್ನ ಲೀಡ್ ಮಾಡ್ತಾರೆ ಅಂತ. ಬಟ್ ಕೋತಿಗಳಲ್ಲಿ ಬಂದಾಗ ಅದು ಮಲ್ಟಿಲೀನಿಯಲ್ ಗ್ರೂಪ್ಸ್ ಅಂತ ಹೇಳ್ತೀವಿ, ಸೊಸೈಟಿ. ಮಲ್ಟಿಲೀನಿಯಲ್ ಅಂದ್ರೆ ಏನಂದ್ರೆ ಇದರಲ್ಲಿ ಯಾರು ಪರ್ಟಿಕ್ಯುಲರ್ ಆಗಿ ಬಾಸ್ ಅಂತ ಇರಲ್ಲ. ಇದು ಮೇಜರ್ಲಿ ಇದು ಏನಾಗುತ್ತೆ, ಹುಟ್ಟಿದಂಥ ಮರಿಗಳು, ಅದರಲ್ಲಿ ಹೆಣ್ಣು ಮರಿಗಳಾದ್ರೆ ತನ್ನ ತಾಯಿ ಜೊತೆ ಅಥವಾ ಚಿಕ್ಕಮ್ಮನ ಜೊತೆ, ಆಂಟಿ ಜೊತೆ ಅಥವಾ ತಂಗಿ ಜೊತೆ, ಅಕ್ಕನ ಜೊತೆ, ಅಜ್ಜಿ ಜೊತೆ ಬದುಕೋಂಥ ಒಂದು ಸಿಸ್ಟಮ್ನ ಮಲ್ಟಿಲೀನಿಯಲ್ ಅಂತ ಹೇಳ್ತೀವಿ. ಈ ಮಲ್ಟಿಲೀನಿಯಲ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಅನುವಂಶೀಯತೆ ಅಂದರೆ ಬೈ ಇನ್ಹೆರಿಟೆನ್ಸಲ್ಲೇ ಏನಾಗುತ್ತೆ, ಇದು ಲೀಡರ್ಶಿಪ್ನ ನೋಡ್ತಾ ಹೋಗುತ್ತೆ. ಒಂದು 3-4-5 ಆ ಫ್ಯಾಮಿಲಿ ಆ ಇದರಲ್ಲಿರೋಂಥ ಲೀನೇಜಲ್ಲಿ ಅವ್ರಿಗೆ ಮಾತ್ರ ಅದು ಆ ಲೀಡರ್ಶಿಪ್ ಸಿಗ್ತದೆ. ಅದರಲ್ಲಿ ನೆಕ್ಸ್ಟು ಯಾರಿರ್ತಾರೆ ಅವ್ರ ಮಕ್ಕಳಾಗಲಿ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದನ್ನ ನಾವು ಮಲ್ಟಿಲೀನಿಯಲ್ ಅಂತ ಹೇಳ್ತೀವಿ. ಬಟ್ ಎಲಿಫೆಂಟ್ಸಲ್ಲಿ ಆಗಲ್ಲ. ಮಲ್ಟಿ ಆರ್ಕಿಯಲ್ ಸೊಸೈಟಿ ಅಂದರೆ ಅದು ಏನಾಗುತ್ತೆ, ಮ್ಯಾಟ್ರಿಯಾರ್ಕಲ್ ಸೊಸೈಟಿ ಅಂದರೆ ಅಲ್ಲೇನಾಗುತ್ತೆ, ಯಾರು ಸೀನಿಯರ್ ಇರ್ತಾರೆ ಅವ್ರಿಗೆ ಚಾನ್ಸ್ ಸಿಗುತ್ತೆ. ಇಲ್ಲಿ ಆಗ ಇದು ಉಲ್ಟಾ ಕೇಸ್ ಇದು. ಬಟ್ ಈ ಸಿಸ್ಟಮ್ ಯಾಕೆ ಅಂತಂದರೆ, ಈ ಥರ ಸೋಷಲ್ ಅನಿಮಲ್ಸ್ಗಳಲ್ಲಿ ಒಂದು ಬಾಂಡ್ ಕ್ರಿಯೇಟ್ ಮಾಡೋಕ್ಕೆ, ಒಂದು ಆಲೋಮೆದರಿಂಗ್ ಅಂತೀವಿ, ಒಂದು ಮರಿನ ಎಲ್ಲರೂ ಪ್ರೊಟೆಕ್ಟ್ ಮಾಡೋ ಅಂಥದ್ದು ಅಥವಾ ನರಿಶ್ ಮಾಡೋ ಅಂಥದ್ದು ಅಥವಾ ಅವಳನ್ನ ಗ್ರೂಮ್ ಮಾಡೋ ಅಂಥದ್ದು, ಮತ್ತು ಅದರಲ್ಲಿ ಟಿಕ್ಸ್ ತೆಗಿಯೋಂಥದ್ದು, ಇವೆಲ್ಲ ಏನು ಸೋಷಲ್ ಬಿಹೇವಿಯರ್ಸ್ಗಳು. ಬಾಂಡ್ನ ಅಂದರೆ ಗ್ರೂಪ್ನ ಅಥವಾ ಟ್ರೂಪ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಕ್ಕೆ, ಒಂದು ಸ್ಟ್ರಾಂಗ್ ಬಾಂಡಲ್ಲಿ ಇಟ್ಕೊಳ್ಳೋಕ್ಕೆ ಆಗೋಂಥ ಬಿಹೇವಿಯರ್ಗಳಿದು. ಈ ನಮ್ಮಲ್ಲಿ ಮ್ಯಾಟ್ರಿಲಿನಿಯಲ್ ಸೊಸೈಟಿ ಅಂತೀವಿ. ಇದರಲ್ಲಿ ಟ್ರೂಪ್ಗಳಲ್ಲಿ ಏನಾಗುತ್ತೆ, 10-60 ಇಂಡಿವಿಜುವಲ್ಸ್ ನಾವು ನೋಡ್ಬೋದು. 60 ಇಂಡಿವಿಜುವಲ್ಸ್ ಅಂದರೆ ಇಂಡಿವಿಜುವಲ್ ಸಿಂಗಲ್ಸ್ ನೋಡ್ಬೋದು. ಆಯ್ತಾ. ಇದರಲ್ಲಿ ಏನಾಗುತ್ತೆ, ಮಲ್ಟಿ ಮೇಲ್ ಆ್ಯಂಡ್ ಮಲ್ಟಿ ಫೀಮೇಲ್ಸ್ ಗ್ರೂಪ್ಗಳಿವೆ. ಎಲಿಫೆಂಟ್ಗಳಲ್ಲಿ ಏನಾಗುತ್ತೆ, ಬರೀ ಹೆಣ್ಣು ಮಾತ್ರ ಒಂದು ಕಡೆ ಒಂದು ಸೊಸೈಟಿಲಿ ಇರ್ತವೆ ಅಥವಾ ಹರ್ಡಲ್ಲಿ ಇರ್ತವೆ ಅಂತ ಹೇಳ್ಬೋದು. ಬಟ್ ಇಲ್ಲೇನಾಗುತ್ತೆ,
ಮಲ್ಟಿ ಮೇಲ್ ಅಂಡ್ ಮಲ್ಟಿ ಫೀಮೇಲ್, ತುಂಬಾ ಗಂಡುಗಳು ಇರುತ್ತೆ, ಹೆಣ್ಣುಗಳು ಇರ್ತದೆ. ಈ ಮಲ್ಟಿ ಮೇಲ್ ಮಲ್ಟಿ ಫೀಮೇಲ್ ಅಲ್ಲಿ ಮಲ್ಟಿ ಮೇಲ್ ಬಂದು ಯಾರು ಡಾಮಿನೆನ್ಸ್ ಇರ್ತಾರೆ, ಹೈರಾರ್ಕಿಲ್ ಡಾಮಿನೆನ್ಸ್ ಇರ್ತಾರೆ, ಅವನು ಆಲ್ಫಾ ಮೇಲ್ ಆಗಿ ಇರ್ತಾನೆ. ಓಕೆ, ಕೋತಿಗಳು ಗುಂಪಲ್ಲಿ ಯಾರು ತುಂಬಾ ಡಾಮಿನೆಂಟ್ ಇರ್ತಾರೋ ಆಲ್ಫಾ ಮೇಲ್ ಆಗಿರ್ತಾನೆ. ಇನ್ನು ಮಿಕ್ಕಿದವರೆಲ್ಲ ಅವನ ಕೆಳಗೆ ವೆಯ್ಟ್ ಮಾಡ್ತಿರ್ತಾರೆ, ಆಲ್ಫಾ ಪೊಸಿಷನ್ಗೆ ವೆಯ್ಟ್ ಮಾಡ್ತಿರ್ತಾರೆ. ಇನ್ನು ಕೆಲವರು ಆಲ್ಫಾ ಇಂದ ನೆಕ್ಸ್ಟ್ ರಿಟೈರ್ಡ್ ಆಗಿರುವಂಥವ್ರು, ನೆಕ್ಸ್ಟ್ ಏಜ್ ಆದವರು ಇರ್ತಾರೆ. ಇದರಲ್ಲೂ ಅಷ್ಟೇ ಸೇಮ್, ತಾತ ಮುತ್ತಾತ, ಚಿಕ್ಕಪ್ಪ ದೊಡ್ಡಪ್ಪ ಅಪ್ಪ ಅಣ್ಣ ತಮ್ಮಂದಿರು, ಇದರಲ್ಲೂ ಕೋತಿಗಳಲ್ಲೂ ಹಿಂಗೆ ಇರ್ತವೆ, ಸೇಮ್ ಸಿಸ್ಟಮ್. ಇವೆಲ್ಲ ಸೇರಿ ಒಂದು ಟ್ರೂಪ್ ಮಾಡ್ಕೊಳ್ತವೆ. ಈ ಟ್ರೂಪಲ್ಲಿ ಬದುಕ್ತವೆ. ಯಾವಾಗ ಈ ಟ್ರೂಪು ಡಿಸ್ಟರ್ಬ್ ಆಗ್ತದೆ ಅಂದರೆ ಬೇರೆ ಟ್ರೂಪಿಂದ ಒಂದು ಗಂಡು ಒಳಗಡೆ ಬರಬೇಕಾದ್ರೆ ಇಲ್ಲಿ ಏನಾಗುತ್ತೆ, ಯಾಕೆ ಒಳಗೆ ಗಂಡು ಬರುತ್ತೆ ಅಂದರೆ ಒಂದು ಜೆನೆಟಿಕ್ ಡೈವರ್ಸಿಟಿನ ಮೇಂಟೈನ್ ಮಾಡೋಕ್ಕೆ. ಓಕೆ, ಒಂದು ಟ್ರೂಪ್ನ ಜೆನೆಟಿಕ್ ಡೈವರ್ಸಿಟಿ ಮಾಡೋಕ್ಕೆ ಒಂದು. ಇನ್ನೊಂದು ಅವನು ಬಂದಾಗ ಈ ಆಲ್ಫಾ ಪೊಸಿಷನ್ಗೆ ಅವನು ಏನಾದ್ರು ಡಾಮಿನೇಟ್ ಇತ್ತು ಅಂದರೆ ಈ ಆಲ್ಫಾ ಪೊಸಿಷನ್ಗೆ ಕಾಂಪೀಟ್ ಮಾಡ್ತಾನೆ. ಇವಾಗ ಏನಾಗುತ್ತೆ, ರೈವಲ್ರಿ ಸ್ಟಾರ್ಟ್ ಆಗುತ್ತೆ. ಅವನು ಸ್ಟ್ರಾಂಗ್ ಆಗಿತ್ತು ಅಂತಂದರೆ ಈ ಆಲ್ಫಾನ ಹೊಡಿತಾರೆ. ಇದು ಒಂದು ಕೇಸಲ್ಲ ಹಂಗಂಥದ್ದು. ಹೊಡೆದು ಆಲ್ಫಾ ಪೊಸಿಷನ್ ತಗೋತಾನೆ. ಯಾವಾಗ ಈ ಆಲ್ಫಾ ಪೊಸಿಷನ್ ಶಿಫ್ಟ್ ಆಗ್ತದೆ ಅಂದರೆ ಒಂದು ಬೇರೆ ಗಂಡು ಹೊರಗಡೆಯಿಂದ ಬರೋಂಥದ್ದು, ಅಥವಾ ಎರಡನೇದು ಬಂದು ಈ ಆಲ್ಫಾ ಏಜ್ ಆಗ್ತಾ ಇದೆ, ಫಿಸಿಕಲಿ ಡಾಮಿನೇಟ್ ಮಾಡಕ್ ಆಗ್ತಾ ಇಲ್ಲ. ಆವಾಗ ಇನ್ನೊಂದು ಇಂಟರ್ನಲ್ ಅಂತ ಹೇಳ್ತೀವಿ, ಇಂಟರ್ನಲ್ಲಿ ಕಾಯ್ತಾ ಇರ್ತವೆ, ಬೇರೆ ಬೇರೆ ಗಂಡುಗಳು ಕಾಯ್ತಾ ಇರ್ತವೆ ಆ ಆಲ್ಫಾ ಪೊಸಿಷನ್. ಯಾವಾಗ ಈ ಫೀಮೇಲ್ಸ್ ಈಸ್ಟ್ರಸ್ ಬರ್ತವೆ, ಹೀಟಿಗೆ ಬರ್ತವೆ, ಈ ಪ್ರತಿ ತಿಂಗಳು ಇದು ಈಸ್ಟ್ರಸ್ ಅಲ್ಲಿ ಬರ್ತಾ ಇರ್ತದೆ. ಈ ಪ್ರತಿ ತಿಂಗಳು ಇದು ನಡೀತಾ ಇರುತ್ತೆ. ಇದು ಬಟ್ ಯಾರು ಡಾಮಿನೇಟ್ ಇರ್ತಾರೆ ಅದನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಇಲ್ಲ ಅಂದಾಗ ಏನಾಗುತ್ತೆ, ಈ ತರ ಗಲಾಟೆಗಳಾಗುತ್ತೆ, ರೈವಲ್ರಿಗಳಾಗುತ್ತೆ, ತುಂಬಾ ಬ್ರೂಟಲ್ ರೈವಲ್ರಿ ಒಂಥರ. ಕೆಲವೊಂದ್ಸಲಿ ಸಾಯಿಸೋದು ನಾವು ನೋಡಿದ್ವಿ. ಬಟ್ ಏನಾಗುತ್ತೆ, ಇದಕ್ಕೆಲ್ಲ ಒಂದು ಸ್ಟ್ರಾಟಜಿಸ್ಗಳು ಮಾಡ್ಕೊಳ್ತಾರೆ ಅವರು. ಆಲ್ಫಾ ಸುಮ್ಮನೆ ಆಲ್ಫಾ ಆಗಕ್ಕೆ ಸ್ಟಾರ್ಟ್ ಆಗಲ್ಲ, ಒಂದು ಸ್ಟ್ರಾಟಜಿ ಇರ್ಬೇಕು. ಲೀಡರ್ ನಾಯಕತ್ವ ಇರಬೇಕು ಅಂದ್ರೆ ಅದಕ್ಕೆ ಒಂದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಇರಬೇಕು. ಅವನೇನ್ ಮಾಡ್ತಾನೆ, ಈ ಎಕ್ಸ್ ಆಲ್ಫಾಸ್ಗಳು ಮತ್ತೆ ಇಲ್ಲಿರೋ ಅಂಥವ್ರನ್ನ ಸ್ವಲ್ಪ ಎಲ್ಲಾರನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ತಗೊಂಡು ಅದನ್ನ ಮೇಂಟೈನ್ ಮಾಡ್ತಿರ್ತಾನೆ. ಯಾರೇ ಬಂದ್ರು, ಹೌದು, ಯಾರೇ ಬಂದ್ರು ಅವ್ರನ್ನ ಹೊಡೆದೋಡ್ಸೋ ಸ್ಟ್ರಾಟಜಿಸ್ಗಳನ್ನ ಇವ್ರು ಮಾಡ್ತಾರೆ. ಇಂಥದ್ರಲ್ಲೂ ಆಗ್ಲಿಲ್ಲ ಅಂದಾಗ ಆಲ್ಫಾ ಪೊಸಿಷನ್ ಯಾರು ಸೋಲ್ತಾರೆ, ಅವರು ಯಾರು ಗೆಲ್ತಾರೆ ಅವ್ರಿಗೆ ಆಲ್ಫಾ ಪೊಸಿಷನ್ ಸಿಗುತ್ತೆ. ಸೋತವರು ನೆಕ್ಸ್ಟ್ ಎಕ್ಸ್ ಆಲ್ಫಾ ಆಗಿ ಉಳಿತಾರೆ. ಇಲ್ಲ ಟ್ರೂಪ್ನ ಬಿಟ್ಟು ಬೇರೆ ಕಡೆ ಹೋಗಿ ಅಲ್ಲೂ ಒಂದ್ ಕಡೆ ಕಾಂಪೀಟ್ ಮಾಡಿ ಅಲ್ಲೂ ಆಲ್ಫಾ ಆಗುವಂತ ಇದು ನನಗೆ ಸಿಗ್ತಾನೆ ಇಲ್ಲ ಪೊಸಿಷನ್ ಅಂತ ಮತ್ತೆ ಹೊರಗೆ ಹೋಗೋರು ಮಾಡೋರು ಇರ್ತಾರೆ. ಇಷ್ಟು ನಡೆಯುವಂಥದ್ದು. ಇಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಫೀಮೇಲ್ ಹಿಟ್ಟಿಗೆ ಬರ್ತವೆ. ಮಲ್ಟಿ ಫೀಮೇಲ್ಸ್ಗಳು ಹಿಟ್ಟಿಗೆ ಬಂದಾಗ ಏನಾಗುತ್ತೆ, ಮೇಟಿಂಗ್ ಆಗುತ್ತೆ. ಮೇಟಿಂಗು ನಾವು ಆಲ್ಫಾ ಜೊತೆನೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಅಥವಾ ಬೇರೆ ಮೇಲ್ಗಳ ಜೊತೆ ಅಂತ. ಇದರಲ್ಲಿ ಏನಂತ ಮಲ್ಟಿ ಮೇಲ್ ಪಾಲಿಹ್ಯಾಂಡ್ರಿ ಅಂತ ಹೇಳ್ತೀವಿ, ಒನ್ ಫೀಮೇಲ್ ವಿತ್ ಮಲ್ಟಿ ಮೇಲ್ಸ್ ಅಂತ. ಯಾಕಂದ್ರೆ ಇದು ಆಲ್ಫಾ ಮೇಲ್ ಬಿಟ್ಕೊಡುತ್ತೆ. ಆಲ್ಫಾ ಮೇಲ್ ಕೆಲವೊಂದ್ ಕಡೆ ಗಾರ್ಡ್ ಮಾಡ್ತವೆ, ಗಾರ್ಡ್ ಮಾಡುತ್ತೆ, ಏನಂತೀವಿ ಮೇಟ್ ಗಾರ್ಡ್ ಅಂತ ಹೇಳ್ತೀವಿ. ಮೇಟ್ ಗಾರ್ಡಿಂಗ್ ಅಲ್ಲಿ ಕೆಲವೊಂದು ಬಿಹೇವಿಯರ್ ನಾವು ನೋಡ್ತೀವಿ. ಫೀಮೇಲ್ ಯಾವ್ದು ಇರ್ತದೆ ಅದ್ರ ಜೊತೆಗೆ ಇದು ಅದನ್ನ ಗಾರ್ಡ್ ಮಾಡ್ಕೊಂಡು ಓಡಾಡೋ ಅಂಥದ್ದು, ಅದನ್ನ ಫಾಲೋ ಮಾಡೋ ಅಂಥದ್ದು, ಬೇರೆ ಮೇಲ್ಗಳು ಬರ್ದೇ ಇರಂಗೆ, ಬೇರೆ ಟ್ರೂಪಿಂದ ಮೇಲ್ ಬರ್ದೇ ಇರಂಗೆ ನೋಡ್ತವೆ. ಕೆಲವೊಂದ್ಸಲ ಏನಾಗುತ್ತೆ, ಇದು ಒಂದೇ ಕಡೆ ನಾವು ಲಂಗೂರಲ್ಲಿ ಏನಾದ್ರು ನೋಡ್ತೀವಿ ಅಂದ್ರೆ ಇದು ಇನ್ಫ್ಯಾಂಟಿಸೈಡ್ ಅಂತ ಹೇಳ್ತೀವಿ. ಲಂಗೂರಲ್ಲಿ ಏನಾಗುತ್ತೆ, ಒಂದೇ ಆಲ್ಫಾ, ಇದರಲ್ಲಿ ಮಲ್ಟಿಪಲ್ ನಾವು ಏನ್ ಹೇಳ್ತೀವಿ ಆ ತರ ಮಲ್ಟಿಪಲ್ ಇರಲ್ಲ. ಒಂದೇ ಆಲ್ಫಾ ಇರ್ತಾನೆ, ಸೆವರಲ್ ಫೀಮೇಲ್ಸ್ಗಳು ಇರ್ತದೆ. ಅಲ್ಲಿ ಏನಾದ್ರು ಆಲ್ಫಾ ಚೇಂಜ್ ಆಯ್ತು, ಇನ್ನೊಬ್ಬ ಹೊಸ ಆಲ್ಫಾ ಬಂದ ಅಂತಂದ್ರೆ ಅವನಿಗೆ ಹುಟ್ಟಿರೋಂಥ ಮರಿಗಳನ್ನೆಲ್ಲ ಇವು ಸಾಯಿಸ್ಬಿಡ್ತವೆ. ಹೌದಾ? ಆ ಮರಿಗಳನ್ನೆಲ್ಲ ಸಾಯಿಸ್ಬಿಡ್ತವೆ. ಬಟ್ ಇದರಲ್ಲಿ ಆ ಸ್ಟ್ರಾಟಜಿ, ಇದರಲ್ಲಿ ಅದೇ ತರ ಆಗ್ಬಿಟ್ರೆ ಸಂತತಿ ಇರಬಾರ್ದು ಅಂತ, ಹಳೆ ಸಂತತಿ ಇರಬಾರ್ದು, ನನ್ನ ಸಂತತಿ ಇರಬೇಕು, ನಾನು ಡಾಮಿನೇಟ್ ಇದ್ದೀನಿ, ನನ್ನ ಪ್ರೊಜಿನಿಸ್ಗಳು ಇರ್ಬೇಕು, ನನ್ನ ಮಕ್ಕಳು ಇರ್ಬೇಕು. ಇದು ಡಾಮಿನೆನ್ಸ್ ಥಿಯರಿ ಹಾಗೆ ಹೇಳುತ್ತೆ. ಬಟ್ ಬಾನೆಟ್ ಮ್ಯಾಕಾಕಲ್ಲಿ ಏನಂದ್ರೆ ಇದು ಸ್ಟ್ರಾಟಜಿಸ್, ಇದು ಫೀಮೇಲ್ ಮಾಡ್ಕೊಳ್ಳೋಂಥ ಸ್ಟ್ರಾಟಜಿ. ಯಾಕಂದ್ರೆ ಗ್ರೂಪ್ ಅಲ್ಲಿ ಈ ಪೇರೆಂಟಲ್ ಕೇರ್ ಅಥವಾ ಜೆಸ್ಟೇಷನ್ ಪೀರಿಯಡ್, ಗರ್ಭಾವಧಿ, ಇವೆಲ್ಲ ಇನ್ವೆಸ್ಟ್ಮೆಂಟ್ ಜಾಸ್ತಿ ಅಲ್ಲ. ಇವೆಲ್ಲ ಯಾವಾಗ ಅಂದ್ರೆ ಚೆನ್ನಾಗೆ ಫುಡ್ ಸೋರ್ಸ್ ಸಿಕ್ಕಿದಾಗ, ಎಲ್ಲ ಕರೆಕ್ಟ್ ಆಗಿದ್ದಾಗ ಆಗೋಂಥ ಒಂದು ಪ್ರಕ್ರಿಯೆಗಳು. ಇದನ್ನ ಮತ್ತೆ ಇವು ಹಾಳು ಮಾಡ್ಕೊಳಕ್ ಇಷ್ಟಪಡಲ್ಲ. ಅವಾಗ ಏನ್ ಮಾಡ್ತವೆ, ಇವು ಈ ಸ್ಟ್ರಾಟಜಿಸ್ ಪ್ಲೇ ಮಾಡ್ತವೆ. ಒಂದು ಆಲ್ಫಾ ಜೊತೆನೂ ಮೇಟ್ ಆಗುತ್ತೆ, ಇನ್ನೊಂದು ಸಬ್ಡಾಮಿನೇಟ್ ಮೇಲ್ಸ್ ಜೊತೆ ಮೇಟ್ ಆಗುತ್ತೆ, ಎಕ್ಸ್ ಆಲ್ಫಾಗಳ ಜೊತೆ ಮೇಟ್ ಆಗುತ್ತೆ. ಬೇರೆ ಇಲ್ಲೇನಾಗುತ್ತೆ, ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ, ಇದು ನನಗೆ ಹುಟ್ಟಿರ್ಬೋದು ಮರಿಗಳು ಅಂತ. ಅವಾಗ ಇನ್ಫ್ಯಾಂಟಿಸೈಡ್ಸ್ಗಳು, ಈ ತರ ಮರಿಗಳು ಸಾಯೋಂಥದ್ದು ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ಸೋಷಿಯಲ್ ಬಾಂಡಿಂಗ್ಸ್ಗಳು ಅಂತ ಹೇಳ್ತೀವಿ. ಇದು ಎಲ್ಲರೂ ಏನಂದ್ರೆ ಕಿತ್ ಅಂಡ್ ಕಿನ್ ಅಂತ, ಎಲ್ಲರೂ ಸಂಬಂಧಿಕರ ತರಾನೇ ಇದರಲ್ಲಿ ಚೆನ್ನಾಗೆ ಇದು ಮಾಡ್ತಾರೆ. ಫುಡ್ ನ ಹೋಗಿ ಗ್ಯಾದರ್ ಮಾಡ್ತವೆ ಎಲ್ಲ ಕಡೆ, ಏನೇ ಅದು ಜೊತೆಲಿ ತಿನ್ನಕ್ ಹೋಗ್ತವೆ. ಇದ್ರಲ್ಲೂ ಮತ್ತೆ ಡಾಮಿನೆನ್ಸ್, ಯಾರು ಜಾಸ್ತಿ ಡಾಮಿನೇಟ್ ಲೆವೆಲ್ ಅಲ್ಲಿ ಇರ್ತಾರೆ,
ಹೈರಾರ್ಕಿಲ್ ಜಾಸ್ತಿ ಇರ್ತಾರೆ ಅವ್ರಿಗೆ ಬೇಗ ಫುಡ್ ತಿನ್ನೋಂಥ ಚಾನ್ಸಸ್ ಸಿಗುತ್ತೆ, ಓಕೆ. ಮೇಟಿಂಗ್ ಚಾನ್ಸಸ್ ಅವ್ರಿಗೆ ಜಾಸ್ತಿ ಸಿಗುತ್ತೆ. ಹ್ಮ್. ಇದು ಇದರಲ್ಲಾಗಂತ ಒಂದು ರಿಪ್ರೊಡಕ್ಷನ್ ಸಿಸ್ಟಮ್ಸ್ಗಳು.